ಕನ್ನಡ ಪರ ಹೋರಾಟಗಾರರು ಕೊಟ್ಟಂತ ಹೋರಾಟ ಕಿಚ್ಚು ಹತ್ತಾ ಇದೆ. ಮಾಲಾಪೇಶ ಮುಂದೆ ಮಹಿಳಾ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು ನೀವು. ಮಹಿಳಾ ಕಾರ್ಯಕರ್ತರು ಒಂದು ಗೇಟ್ ಮುಂದೆ ಕೂತು ಒಂದು ಪ್ರತಿಭಟನೆ ಮಾಡುವ ಮೂಲಕ ಒಂದು ಮಾಲಾಪೇಶ ಅವರ ಮಾಲೀಕರವರದೊಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೇರವಾದಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಅರೆಸ್ಟ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದಾವೆ. ನಿಮ್ಮ ನಾಯಕರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ. ನಾವು ಯಾವುದೇ ಕೇಸ್ಗಳಿಗೆ ಅಂಜೋದಿಲ್ಲ, ಅಳ್ಕೋದಿಲ್ಲ. ಮಾಲಾಪೇಶದಲ್ಲಿ ಕನ್ನಡ ಬರೋ ತನಕನೂ ನಮ್ಮ ಹೋರಾಟ ನಡೀತಾನೆ ಇರುತ್ತೆ. ನಮ್ಮ ನಾಯಕರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆದರಿಕೆ ಕರೆಗಳನ್ನು ಹಾಕಿದಂತ ಈ ಮಾಲೀಕ ಇವತ್ತು ಆಚೆ ಬಂದು ಕ್ಷಮೆ ಕೇಳುವವರೆಗೂ ಈ ಹೋರಾಟ ನಡೀತಾನೆ ಇರುತ್ತೆ. ಅವನ ಆಚೆ ಬರ್ಲೇಬೇಕು. ಇಲ್ಲಿಗೆ ರಾತ್ರಿ ಕನ್ನಡ ಬೋರ್ಡ್ ಹಾಕಿದ್ದಾರೆ ಮೇಡಮ್. ಕನ್ನಡ ಬೋರ್ಡ್ ಅಲ್ಲ ಸರ್, ಎಲ್ಇಡಿ ಕನ್ನಡಿಗರನ್ನ ಮರೆಮಾಚಕ್ಕೋಸ್ಕರ ಹಾಕಿರೋ ಬೋರ್ಡ್ ಅದು. ಕನ್ನಡ ಬೋರ್ಡ್ ಹಾಕಿಲ್ಲ. ಅವರು ಅಷ್ಟು ನಿಯತ್ತಾಗಿದ್ದಿದ್ರೆ ಇಷ್ಟೊಂದು ಜನ ಬೌನ್ಸರ್ ಏನಕ್ಕೆ ಸರ್? ಇಷ್ಟೊಂದು ಜನ ಪೊಲೀಸರು ಏನಕ್ಕೆ ಸರ್? ಏನಕ್ಕೆ ಬರ್ಬೇಕಿತ್ತು ಪೊಲೀಸ್ನವರು? ಮಾಲ್ ಒಳಗಡೆ ನಿಮ್ಮನ್ನ ಹೋಗಕ್ ಬಿಡ್ತಾ ಇಲ್ಲ. ನೀವು ಬೋರ್ಡ್ ಅನ್ನ ಅಳಿಸ್ಬೇಕಂತಿದ್ರಿ. ಮಾಲ್ ಒಳಗೆ ಇವತ್ತು ಹೋಗಕ್ ಬಿಡದೇ ಇರ್ಬೋದು, ಆದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಮಾಲು ಬೆಂಗಳೂರಲ್ಲಿ ಇತ್ತು ಅಂತೇಳಿ ಮುಟ್ಟು ನೋಡ್ಕೊಂಡು ಹಾಗೆ ಉತ್ತರ ಕೊಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಈಗ ಪೊಲೀಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅನ್ಸುತ್ತಾ ಅಂತ ನಮಗೆ ಅನ್ಸೋ ಪ್ರಕಾರ. ಪೊಲೀಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಂದು ನಿಲ್ಲೋದ್ರೊಳಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೇ ಇಲ್ಲ, ನಾವಿನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹೋಗ್ತೀರಾ ಹೇಗೆ ಅಂತ ಸರ್? ಇದೇ ರೀತಿ ಇವರು ಹಿಂಗೆ ಮುಂದುವರೆದ್ರೆ ನಾಳೆನೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಇದು ನೋಡಬಹುದು ನೀವು. ಮಹಿಳಾ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗುವಂತ ಮಾಡ್ತಾ ಇದ್ರೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರೆ. ಆದ್ರೆ ಮಹಿಳಾ ಕಾರ್ಯಕರ್ತರು ಬಗ್ಗುವಂತ ಕೆಲಸ ಮಾಡ್ತಿಲ್ಲ. ಆದ್ರೂ ಕೂಡ ಮಹಿಳಾ ಪೇದೆಗಳು ಅವರನ್ನ ಜರೂರತ್ತಾಗಿ ಬಂಧಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ರೀತಿಯಾದಂತಹ ಉಗ್ರತ್ವಾದಂತ ವಾತಾವರಣ ನಡೀತಾ ಇರತಕ್ಕಂಥದ್ದು. ಮಹಿಳಾ ಕಾರ್ಯಕರ್ತರು ಮತ್ತು ಯಾವುದೇ ಕಾರಣಕ್ಕೆ ಬಗ್ಗಲ್ಲ. ನಮ್ಮ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಒಳಗೆ ಹೋಗಬೇಕು, ಆ ಬೋರ್ಡ್ ಅಳಿಸಬೇಕು, ನಮಗೆ ಅವಕಾಶ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಮತ್ತು ಕರ್ವೆ ಮಹಿಳಾ ಕಾರ್ಯಕರ್ತರ ಮಧ್ಯೆ ಒಂದು ರೀತಿಯಾದಂತಹ ಘರ್ಷಣೆ ನಡೀತಾ ಇದೆ. ನೀವು ನೇರವಾದಂತಹ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು.